ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಗಾದ್ರೂ ಮಾಡಿ ಈ ಅರಿಶಿನ ಶಾಸ್ತ್ರನ ತಪ್ಪಿಸೋದೆ ನನ್ನ ಗುರಿ. ನನಗೆ ಸಾಥ್ ಕೊಡೋದಕ್ಕೆ ಸೌಂದರ್ಯ ಅವರಿದ್ದಾರೆ. ಇದರಲ್ಲಿ ಖಂಡಿತ ಸಕ್ಸಸ್ ನನಗೆ. ಸೂಪರ್, ಪರವಾಗಿಲ್ಲ ಅರ್ಚನಾ, ನಮ್ಮನ್ನ ಅರ್ಜೆಂಟಾಗಿ ಕರೆದ್ರು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೀರಾ. ಇದೆಲ್ಲ ನಮ್ಮ ದೀಪಂದೇ ಐಡಿಯಾ. ಅವಳು ಅರಿಶಿನ ಶಾಸ್ತ್ರ ಮಾಡೋಣ ಅಂತ ಹೇಳಿದ್ದಕ್ಕೆ ಇದನ್ನೆಲ್ಲ ಅರೇಂಜ್ ಮಾಡಿದ್ದು. ಟೈಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇರ್ಲಿ ಬಿಡಮ್ಮ, ಇಷ್ಟು ಮಾಡಿದಿರಲ್ಲ, ಖುಷಿ ಆಯ್ತು. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟೆಲ್ಲ ಅರೇಂಜ್ ಮಾಡಿದಿರಿ. ವೆರಿ ಗುಡ್, ವೆರಿ ನೈಸ್. ನಮ್ ದೀಪ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಅವಳ ಮನ್ಸಿಗೆ ಬಂದಿದ್ದನ್ನ ಮಾಡದೇ ಬಿಡಲ್ಲ. ದೀಪ ನಿಮ್ಮ ಮನೆತನಕ್ಕೆ ತಕ್ಕ ಸೊಸೆ. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಹೌದು, ದೀಪ ಅವರಲ್ಲಿ ಕಾಣ್ತಾ ಇಲ್ಲ. ಏನ್ ಚಿರು, ದೀಪ ಇಲ್ದೆ ಒಂದು ಕ್ಷಣನೂ ಇರೋದಕ್ಕಾಗದಿಲ್ವಾ? ಹಾ, ನವ ಜೋಡಿಗಳು ಬಂದಾಯ್ತಲ್ಲ, ಇನ್ನು ಶಾಸ್ತ್ರ ಶುರು ಮಾಡಬಹುದು. ಒಂದ್ ನಿಮಿಷ ಅಂಕಲ್, ದೀಪ ಅವ್ರು ಬರ್ತಾ ಇದಾರೆ, ಅವ್ರು ಬಂದ್ಬಿಡ್ಲಿ, ಆಮೇಲೆ ಶಾಸ್ತ್ರ ಶುರು ಮಾಡಿ. ಚಿರು, ಈಗ ದೀಪಂಗೋಸ್ಕರ ಎಲ್ಲರೂ ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ದಿಶಾ ಬರ್ತಾಳಲ್ಲ, ಎಲ್ಲಿದ್ದಾಳೆ ಕೇಳು. ಹಾಯ್, ಕರೆಕ್ಟ್ ಟೈಮಿಗೆ ಬಂದು. ದುರ್ಗಾ ಅವ್ರೆ, ದೀಪ ಅವ್ರನ್ನೆಲ್ಲಾದ್ರೂ ನೋಡಿದ್ರ? ಇಲ್ಲೇ ಇದ್ದಾಳಲ್ಲ. ದುರ್ಗಾ, ಚಿರು ಕೇಳ್ತಾ ಇರೋದು ದೀಪ ಎಲ್ಲಿ ಅಂತ. ದಿಶಾನಲ್ಲ. ಇವರು ದಿಶಾ ಅಲ್ವಾ? ಗೊತ್ತಾಗ್ಲಿಲ್ಲ. ಮತ್ತೆ ನೀನ್ ದೀಪ ಅಂತೀಯಲ್ಲಮ್ಮ, ಈಗ ತಾನೆ? ಅದು ದೀಪ ದಿಶಾ ಎರಡು ಹೆಸರು ಒಂದೇ ತರ ಇದೆಯಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಹೌದಾ? ಮತ್ತೆ ದೀಪ ಎಲ್ಲಿ ಹೋಗಿದ್ದಾಳೆ? ಅದು ಮದ್ವೆಗೆ ಏನೋ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತಿದ್ಲು. ಬಹುಶಃ ಮದ್ವೆ ನಡೆಯೋ ಜಾಗಕ್ಕೆ ಹೋಗಿರ್ಬೇಕು. ಇರ್ಬೋದು. ಈಗೇನು ದೀಪ ಬರೋವರೆಗೂ ಕಾಯೋದ ಅಥವಾ ಶಾಸ್ತ್ರ ಶುರು ಮಾಡೋದ? ಇಲ್ಲ ಇಲ್ಲ, ದೀಪ ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ರಾಹುಕಾಲ ಶುರು ಆಗೋಕ್ಕೂ ಮುಂಚೆ ಶಾಸ್ತ್ರ ಶುರು ಮಾಡ್ಬೇಡ ಚಿರು. ಹೌದೌದು ಚಿರು, ತುಂಬಾ ಲೇಟ್ ಆಯ್ತು. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಡ. ಹೌದೌದು, 1-2 ಮಿನಿಟ್ಸ್, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಮಾವ, ಮಾಯಾ, ಅಷ್ಟನ್ನ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಕಮಿಟ್.